ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಮದುವೆ ಸೀರೀಸ್ ಆಗಿರುತ್ತೆ. ಮದುವೆ ಸೀರೀಸ್ನ ಮೊದಲ ವೀಡಿಯೋ ಆಗಿರುತ್ತೆ. ನಾವು ಬೇಸಿಕಲಿ ಉತ್ತರ ಕರ್ನಾಟಕದವರು. ನಮ್ಮ ಕಡೆ ಮದುವೆ ಅಂದರೆ ಮೊದಲು ಚಾಲು ಮಾಡೋದೇ ಊರ ಗ್ರಾಮ ದೇವತೆಗೆ ಉಡಿ ತುಂಬೋ ಕಾರ್ಯಕ್ರಮ ಅಂಥೇಳಿ ಇರುತ್ತೆ. ಎಲ್ಲ ಊರಿನಲ್ಲೂ ಗ್ರಾಮ ದೇವತೆ ಅಂತ ಇರ್ತಾರೆ, ಅವರೇ ಊರು ಕಾಯೋದು. ಆದರೆ ಹೆಸರು ಬೇರೆ ಬೇರೆ ಇರುತ್ತೆ. ನಮ್ಮೂರ ದೇವಿ ಹೆಸರು ದ್ಯಾಮವ್ವ ತಾಯಿ ಅಂತ. ದೇವಿಗೆ ಉಡಿಯೋಕ್ಕಿ ಸಾಮಾನು ಎಲ್ಲ ತಗೊಂಡು ಊದೋರು ಬಾರಿಸೋರು ಎಲ್ಲರನ್ನೂ ಕರ್ಕೊಂಡು ನಮ್ಮ ಮಂದಿ ಮಕ್ಕಳು ಎಲ್ಲರೂ ನಮ್ಮ ಮನೆಯಿಂದ ಗುಡಿ ತನಕ ಊದಿಸ್ಕೊಂಡು ಬಾರಿಸ್ಕೊಂಡು ಹೋಗ್ಬೇಕಿರ್ತೈತಿ. ನಮ್ಮ ಮಮ್ಮಿ ಇದ್ದವರು ದೀಡ್ ನಮಸ್ಕಾರ ಹಾಕ್ತೀನಿ ಅಂಥೇಳಿ ಬೇಡ್ಕೊಂಡಿದ್ರಂತೆ. ನನ್ನ ಮದುವೆ ಟೈಮ್ದಾಗ ದೀಡ್ ನಮಸ್ಕಾರ ಹಾಕ್ತೀನಿ ಅಂತ ಬೇಡ್ಕೊಂಡಿದ್ರು ಅವರು. ಸೊ ಅವರು ಇವಾಗ ದೀಡ್ ನಮಸ್ಕಾರ ಹಾಕಕತ್ತಾರ. ಅದು ಮನೆಯಿಂದ ಹಾಕಕತ್ತಿಲ್ಲ, ಊರೊಳಗೆ ಅಕ್ಷಿ ಕಟ್ಟಿ ಅಂತ ಇರ್ತೈತಿ. ಅಕ್ಷಿ ಕಟ್ಟಿಯಿಂದ ದ್ಯಾಮವ್ವನ ಗುಡಿ ತನ ಅವರು ದೀಡ್ ನಮಸ್ಕಾರ ಹಾಕ್ತಾರೆ. ಸೊ ಅದಕ್ಕಿಂತ ಮೊದಲು ಅವ್ರಿಗೆ ತಲೆ ಮೇಲೆಲ್ಲ ನೀರು ಹಾಕಿ ಮನೆಯಾಗೆಲ್ಲ ಮಡಿ ಎಲ್ಲ ಮಾಡಬೇಕಿರ್ತೈತಿ. ಉಪವಾಸ ಮಾಡಬೇಕು. ಅಲ್ಲಿ ಹೋಗಿ ದೀಡ್ ನಮಸ್ಕಾರ ಹಾಕಿ ದೇವಿ ದರ್ಶನ ಆದಮೇಲೆ ಉಪವಾಸ ಬಿಡೋದಿರುತ್ತೆ. ಹೇಳಿ ಅವ್ರನ್ನ ಮುಟ್ಟಿ ನಮಸ್ಕಾರ ಕೂಡ ಮಾಡ್ತಾರೆ. ಫೈನಲಿ ಇವಾಗ ಗುಡಿ ಬಂತು ನೋಡ್ರಿ. ನಾವೆಲ್ಲ ಗುಡಿ ಪೂಜಾರಿ ಅವ್ರಿಗೆ ಹಿಂದಿನ ದಿನವೇ ಹೋಗಿ ಉಡಿಯೋಕ್ಕೆ ಸಾಮಾನಾಗಿರ್ಬೋದು, ಪೂಜೆ ಸಾಮಾನು, ಸೀರೆ, ಬಟ್ಟೆ, ಆಮೇಲೆ ಎಲ್ಲನೂ ಕೊಟ್ಟು ಬಂದಿರ್ತೀವಿ. ಹೂವು, ಕಾಯಿ, ಹಣ್ಣು, ನೈವೇದ್ಯ ಎಲ್ಲ ಕೊಟ್ಟಿರ್ತೀವಿ. ಸೊ ಅವರೆಲ್ಲನೂ ರೆಡಿ ಮಾಡ್ಕೊಂಡಿರ್ತಾರೆ ನಾವು ಹೋಗೋಷ್ಟರಲ್ಲಿ. ನಾವು ಹೋಗಿ ದೇವ್ರಿಗೆ ದೀಪ ಹಚ್ಚಿ, ಕಳಸ ಬೆಳಗಿ, ಎಲ್ಲರಿಗೂ ಕುಂಕುಮ ಹಚ್ಚಿ, ಆಮೇಲೆ ನಮ್ಮ ಅಜ್ಜಿ ಚಿಕ್ಕಮ್ಮವ್ರೆಲ್ಲರೂ ಇಲ್ಲಿ ನೋಡ್ಬೋದು ನೀವು, ಪದ ಹಾಡಕ್ಕೆ ಚಾಲೂ ಮಾಡ್ಯಾರ ಈಗ. ದೇವ್ರ ಪದ ಹಾಡ್ತಾರೆ, ಲಾಸ್ಟಿಗೆ ಮಂಗಳಾರತಿ ಹಾಡ್ತಾರೆ. ಸೊ ನಮ್ಮ ಮಮ್ಮಿ ಉಪವಾಸ ಇದ್ರಲ್ಲ, ಸೊ ಅವ್ರು ಇವಾಗ ಬಂದು ಸಕ್ರೆ ತಿಂದು ನೀರು ಕುಡಿದು ಉಪವಾಸ ಬಿಟ್ಟರು. ದೇವತೆ ಪೂಜೆ ಎಲ್ಲ ರೆಡಿ ಆಯಿತು. ಆಮೇಲೆ ನನ್ನನ್ನು ಅಂದರೆ ಮದುಮಗಳನ್ನ ಕರೆಸಿ ಮತ್ತೆ ದೇವ್ರಿಗೆ ಇನ್ನೊಂದು ಸಲ ಪೂಜೆ ಮಾಡಿಸ್ತಾರೆ, ಕಳಸ ಬೆಳಗಿಸ್ತಾರೆ. ಆಮೇಲೆ ದೇವ್ರ ಮುಂದೆ ಪೂಜೆ ಮಾಡಿಟ್ಟಿರೋ ಒಂದು ನಿಂಬೆಕಾಯಿ ಕೊಡ್ತಾರೆ ನನಗೆ. ಸೊ ಅದು ಯಾವುದೇ ದೃಷ್ಟಿ ಅದು ಏನೂ ಬೀಳಬಾರ್ದು ಅಂತ ಹೇಳಿ ಅದು ನನ್ನ ಹತ್ರನೇ ಇಟ್ಕೊಬೇಕು. ಅಂದರೆ ಮದುವೆ ಮುಗಿದು ಆಲ್ಮೋಸ್ಟ್ 1 ತಿಂಗಳ ತನಕ ನಿಂಬೆಹಣ್ಣು ನಮ್ಮ ಜೊತೆಗೆ ಇರಬೇಕು. ಯಾವುದೇ ಕೆಟ್ಟ ದೃಷ್ಟಿ ಏನೂ ಬೀಳಬಾರ್ದು ಅಂಥೇಳಿ ಆ ತಾಯಿ ಆಶೀರ್ವಾದ ಇರೋ ಒಂದು ನಿಂಬೆಹಣ್ಣನ್ನು ಕೊಡ್ತಾರೆ ನಮಗೆ ಪೂಜಾರಿಗಳು. ಅದಾದಮೇಲೆ ಎಲ್ಲರೂ ಕಳಸ ಬೆಳಗಿದ್ವಿ. ಆಮೇಲೆ ಎಲ್ಲರೂ ಫೋಟೋನು ತೆಗೆಸ್ಕೊಂಡ್ವಿ. ಆಮೇಲೆ ಕಾಯಿ ಅದೆಲ್ಲ ಒಡೆದು ನೈವೇದ್ಯ ಹಿಡಿದು ಮನೆಗೆ ಬರ್ತೀವಿ. ನಮ್ಮ ಪಪ್ಪ ಮಮ್ಮಿಯವ್ರಿಗೆ ಅಲ್ಲಿರೋರು ಅಂದರೆ ನಮ್ಮ ರಿಲೇಟಿವ್ಸು ಬಟ್ಟೆ ತಂದಿರ್ತಾರೆ, ಬಟ್ಟೆ ಮಾಡಬೇಕು ಅಂತ ಹೇಳಿರ್ತೈತಿ. ಸೊ ಅವರೆಲ್ಲ ಬಟ್ಟೆ ಮಾಡ್ತಾರೆ. ಮನೆಗೆ ಹೋದ್ಮೇಲೆ ಅವತ್ತೊಂದು ಸಣ್ಣ ಫಂಕ್ಷನ್ ಮಾಡ್ತೀವಿ ನಾವು. ಅದಕ್ಕೇನಂತಾರೆ ಅಂದ್ರೆ ಶಾಲು ಹೊದಿಸೋ ಫಂಕ್ಷನ್ ಅಂಥೇಳಿ. ಅಂದ್ರೆ ಅಣ್ಣ ತಮ್ಮಂದಿರು ಇರ್ತಾರಲ್ಲ, ಅವ್ರಿಗೆ ಅಕ್ಕಂಗಿರಾಗೋರು ಬಂದು ಅಂದರೆ ಹೊಸ ಬಟ್ಟೆ ಉಡಿಸಿ, ಹಾರ ಎಲ್ಲ ಹಾಕಿ, ಕಳಸ ಬೆಳಗಿ, ನಿಂಗೆಕಾಯಿ ಹಿಂಗೆಲ್ಲ ಹಾಕಿ ಹೋಗ್ತಾರೆ. ಇದು ಫಸ್ಟ್ ಟೈಮ್ ನಮ್ಮ ಮನೆ ಮಾಡತ್ತಿದ್ದು. ನಮ್ಮ ದೊಡ್ಡಕ್ಕ ಬೆಂಗಳೂರಲ್ಲಿ ಇರ್ತಾರೆ, ಅವ್ರು ಬಂದು ಇದೆಲ್ಲ ತಗೊಂಡು ಬಂದಿದ್ದರು. ಅವ್ರ ಅಮ್ಮ ಮತ್ತು ಅವ್ರ ತಂಗಿ ಎಲ್ಲರೂ ಬಂದಿದ್ದರು ಮದುವೆಗೆ ಅಂಥೇಳಿ. ಸೊ ಇವಾಗ ಮನೇಲಿ ಚಲೋ ದಿನಾನೂ ಐತೆ ಅಂಥೇಳಿ ನಮ್ಮಿಬ್ಬರು ತಮ್ಮ ಇದ್ದಾರೆ. ಒಬ್ಬ ತುಂಬ ಚಿಕ್ಕವನಿದ್ದಾನೆ, ಇನ್ನೊಬ್ಬ ನನ್ನ ತಮ್ಮ ಇದ್ದಾನೆ. ಸೊ ಅವ್ರಿಗೆ ಬಟ್ಟೆ ಎಲ್ಲ ಕೊಟ್ಟು ಹಾರ ಹಾಕಿ ಎಲ್ಲರ ಮುಂದೆ ಅದೊಂಥರ ಶಾಲು ಹೊದಿಸು ಕಾರ್ಯಕ್ರಮ ಅಂಥೇಳಿ ಮಾಡಿದ್ವಿ. ಸೊ ಇದಿಷ್ಟು ಇವತ್ತಿನ ಒಂದು ಬ್ಲಾಗ್ ಆಗಿರ್ತೈತಿ. ಅಂದ್ರೆ ಮದ್ವೆ ಅಂಥೇಳಿ ಫಸ್ಟ್ ಚಾಲು ಆಗೋದೇ ಇದು ಒಂದು ಫಂಕ್ಷನಿಂದ, ಅಂದರೆ ದೇವತೆಗೆ ಉಡಿ ತುಂಬೋದ್ರಿಂದ. ಸೊ ಇನ್ನು ಮುಂದಿನ ವೀಡಿಯೋಸಲ್ಲಿ ನಾನು ಬೇರೆ ಬೇರೆ ಏನೇನೆಲ್ಲ ಫಂಕ್ಷನ್ಸ್ ಇತ್ತು, ಹೆಂಗೆ ಮಾಡಿದ್ವಿ ಅದೆಲ್ಲ ಅಪ್ಡೇಟ್ ಕೊಡ್ತಿರ್ತೀನಿ ನಾನು. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್.